Greetings to the Honorable Member of Parliament, Sri Jagesh, on his birthday today. Sri Jagesh, a member of this August House since July 2022, 150 films, admired by blacks all over. Of Section 29 of the National Institute of Food Technology, Entrepreneurship and Management Act 2021, 19 of 2021, this House do proceed to elect in such manner as directed by the Chairman, one member from amongst the members of the House to be a member of Council of the National Institute of Food Technology, Entrepreneurship and Management constitute under the said act. Thank you. ಹಂಪಿಯ ಕಳೆದು ಹೋದ ವೈಭವವನ್ನು ಮರುಸ್ಥಾಪಿಸಲು ಸಾಧ್ಯವಿಲ್ಲ. ಆದರೆ ಅದರ ವೈಭವದ ಗತಕಾಲದ ಜ್ಞಾಪಕವನ್ನು ನಾವು ಉಳಿಸಿಕೊಳ್ಳಲು ಸಾಧ್ಯವಿದೆ. ಇದು ನಮ್ಮ ಕರ್ತವ್ಯವೂ ಆಗಿದೆ. ಸಾಲು ಮಂಟಪ, ಕುಸಿದ ಭಾಗ ನವೀಕರಣ ಕಾರ್ಯ ಮತ್ತು ಕೃಷ್ಣ ದೇವಸ್ಥಾನದಲ್ಲಿ ಬಹಳ ಹಿಂದೆಯೇ ಪ್ರಾರಂಭವಾದ ನವೀಕರಣ ಕಾರ್ಯಗಳು ಅಪೂರ್ಣವಾಗಿ ಉಳಿದಿದೆ. ಹಣ ಬಿಡುಗಡೆಯ ಅನಿಶ್ಚಿತೆಯಿಂದ ವಿಜಯ ವಿಠಲ ದೇವಸ್ಥಾನ ಸಂಕೀರ್ಣ, ಅಚ್ಯುತರಾಯನ ದೇವಸ್ಥಾನ, ಬಜಾರ್ ಪ್ರದೇಶ ದುರಸ್ತಿ ಕಾರ್ಯಗಳನ್ನು ಸಹ ತಡೆ ಹಿಡಿಯಲಾಗಿದೆ. ದುರಾದೃಷ್ಟವಶಾತ್ ಟಿಕೆಟ್ ಮಾರಾಟದ ಮೂಲಕ ಸಂಗ್ರಹಿಸಿದ ಮೊತ್ತವನ್ನು ಸಹ ಸಂಸ್ಕರಣಾ ಕಾರ್ಯಕ್ಕೆ ನಿಗದಿಪಡಿಸಿಲ್ಲ. ಹಂಪಿಯಲ್ಲಿ ಕೇಂದ್ರೀಯ ಸಂರಕ್ಷಿತ ಸ್ಮಾರಕ ರಚನೆಗಳು ಮತ್ತಷ್ಟು ಹಾಳಾಗುವುದನ್ನು ತಡೆಯಲು ಕನಿಷ್ಠ ನಮ್ಮ ಸರ್ಕಾರ 25 ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡುವ ಅಗತ್ಯವಿದೆ. ಆದಾಗ್ಯೂ ಕಳೆದ 5 ವರ್ಷಗಳಲ್ಲಿ ಭಾರತೀಯ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಹಂಪಿಗೆ ಕೇಂದ್ರ ಸರ್ಕಾರದ ಕೋರ್ ಸಂರಕ್ಷಣಾ ಕಾರ್ಯಗಳಿಗೆ ವರ್ಷಕ್ಕೆ ಸರಾಸರಿ 1.63 ಕೋಟಿ ಸಾಮಾನ್ಯ ಮೊತ್ತ ಬಿಡುಗಡೆ ಮಾಡಿದೆ. ಹಣದ ಕೊರತೆ ಮತ್ತು ಅನಿಯಮಿತ ಬಿಡುಗಡೆಯು ದಶಕದ ಹಿಂದೆ ಪ್ರಾರಂಭವಾದ ಸಂರಕ್ಷಣೆ ಮತ್ತು ಪುನರ್ ಸ್ಥಾಪನೆ ಯೋಜನೆಗಳನ್ನು ಅಪೂರ್ಣಗೊಳಿಸಿದೆ. ಬೇರೆ ದಾರಿ ಇಲ್ಲದೆ ಸ್ಮಾರಕಗಳು ಮತ್ತಷ್ಟು ಅವನತಿಗೆ ತಡೆಗಟ್ಟಲು ASI ನಿರ್ವಹಣೆ ಮತ್ತು ಸಣ್ಣ ದುರಸ್ತಿಗಳನ್ನು ಥ್ಯಾಂಕ್ ಯು ಮಾನ್ಯ ಜಗೇಶಿ. ದಯಮಾಡಿ ಅವರು ಸುಮಾರು ಒಂದು 12-13 ವರ್ಷಗಳಿಂದ ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಮಂತ್ರಿಗಳು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಮುಖ್ಯಮಂತ್ರಿಗಳ ಜೊತೆಗೆ ನಾವೆಲ್ಲ ಸೇರಿ ಚರ್ಚೆ ಮಾಡೋಣ, ಏನು ತೊಂದರೆ ಏನಿಲ್ಲ. ಈಗ ನಿಮ್ಮ ಬಾಕಿ ಉಳಿಯೋದು ಇನ್ನು 4 ವರ್ಷ ಉಳಿಯುತ್ತೆ, ಅದನ್ನ ಚರ್ಚೆ ಮಾಡ್ತಕ್ಕಂಥದ್ದು ಪ್ರಯತ್ನವನ್ನು ನಾವು ಪಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿರೋದು ಅದು ವೈದ್ಯನಾಥನ್ ವರದಿಯಲ್ಲಿ ಏನಂತ ಹೇಳಿದೆ ಅಂತ ಹೇಳಿದರೆ ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ತಗೊಳ್ಬೇಕು ಅಂಥೇಳಿ. ಆದರೆ ಪ್ರೈಮರಿ ಶಾಲೆಯವ್ರನ್ನ ತಗೋಬೋದು ಅಂಥೇಳಿ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಅದು ನಂತರ ಆರ್ಡರ್ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಮಾಡಿ ನಾನು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಆ ಥರ ಏನಾದರೂ ಸ್ಪೆಸಿಫಿಕ್ ಆಗಿತ್ತು ಅಂದರೆ ನಾನು ಅದನ್ನು ಮುಂದುವರ್ಸೋದಕ್ಕೆ ಆಗ್ತದೆ. ಆದರೆ ಸ್ಪೆಸಿಫಿಕ್ ಆಗಿ ಯಾವುದೇ ಥರದ ನಿರ್ದೇಶನ ವೈದ್ಯನಾಥನ್ ವರದಿಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನು ಪರಿಶೀಲನೆ ಮಾಡಿ ನಾನು ತೀರ್ಮಾನ ತಗೊಳ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಸಭಾಪತಿಗಳೇ, ಅವರ ಆರ್ಥಿಕತೆಯನ್ನು ವೃದ್ಧಿ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯ ಪ್ರಶ್ನೆ. ಹಾಗಾಗಿ ಖಂಡಿತ ರಾಯಚೂರು ಭಾಗದಲ್ಲಿ ಸೋಲಾರ್ ಪಾರ್ಕ್ ಮಾಡಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಸಚಿವರಲ್ಲಿ ಕೇಳ್ಕೊಳ್ತಿದ್ದೆ. ಸುಮಾರು 2154.89, ರಾಯಚೂರಿನಲ್ಲಿ 6055 ಮೆಗಾವಾಟ್. ಅದೇ ರೀತಿಯಲ್ಲಿ ಸೋಲಾರು 50,275 ಮತ್ತು ರಾಯಚೂರಲ್ಲಿ ಕಲಬುರಗಿಯಲ್ಲಿ 41,883 ಮೆಗಾವಾಟು ಉತ್ಪಾದನೆ ಶಕ್ತಿ ಇದೆ ಅಂತ ತಿಳ್ಬಿಟ್ಟು ನಮಗೆ ಈ NIW ಚೆನ್ನೈ ಅವರು ಈ ವಿಂಡ್ ಎನರ್ಜಿ ವಿಚಾರದಲ್ಲಿ ಸ್ಟಡಿ ಮಾಡಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸೋಲಾರದಲ್ಲಿ NISC ಗುರುಗಾಂವ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಅವರು ಮಾಡಿ ಕೊಟ್ಟಿದ್ದಾರೆ. ರಿಸರ್ಚ್ ಪ್ರಾಜೆಕ್ಟ್ ಅವ್ರದ್ದು ಸಂಪೂರ್ಣ ಝೀರೋ ಆಗಿದೆ ಸರ್, ನಿಂತೋಗಿದೆ. ಹಾಗಾಗಿ ನಿಮ್ಲಿಂದ ಏನು ಬಯಸ್ತೀರಪ್ಪ ಅಂದ್ರೆ ನಿಖರವಾಗಿ ಹೇಳಿ ಸರ್, ಯಾವ ಕಾಲಮಿತಿ ಒಳಗೆ ಎಷ್ಟು ಹುದ್ದೆಗಳನ್ನು ತುಂಬ್ತೀರಿ ಅನ್ನೋದು ದಯವಿಟ್ಟು ಉತ್ತರ ಕೊಡಿ ಸರ್. ನಮಗೆ ಬರಬೇಕು. ಈಗಾಗಲೇ ರಾಯಚೂರಲ್ಲಿ 25 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. KE ಮುಖಾಂತರ ಪರೀಕ್ಷೆ ಆಗಿದೆ. ಈಗ ಪ್ರಕ್ರಿಯೆಗಳು
ಪ್ರಗತಿಯಲ್ಲಿದೆ. ಈಗ ಗೌರವಾನ್ವಿತ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ಏನು ಸಂಪುಟದ ಉಪಸಮಿತಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ. ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳು, ಬೋಧಕರ ವಿಚಾರದ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಕೊಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ನಾಳೆ ಕೆಲಸ ಸಿಗ್ತಾ ಇದೆಯಾ ಅಂತ, ಅದರೊಳಗಡೆ ಎಷ್ಟು ಕಡಿಮೆ ಆಗಿದೆ, ಅದಕ್ಕೂ ಕೂಡ ಆ ಒಂದು ಮೌಲ್ಯಮಾಪನ ಒಂದು ಆಗಿದೆಯಾ ಅನ್ನೋವಂಥದ್ದು. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ. ಮಾನ್ಯ ಸದಸ್ಯರು ಏನು ಹೇಳಿದ್ರು, 5 ಲಕ್ಷ ನಮ್ಮ ಟಾರ್ಗೆಟ್ ಇತ್ತು. ನಮ್ಮ 5 ಲಕ್ಷ ನಮ್ಮ ಟಾರ್ಗೆಟ್ ಅಲ್ಲ ಮಾನ್ಯ ಸಭಾಪತಿಗಳೇ, ನಮ್ಮ ಟಾರ್ಗೆಟ್ ಅನ್ಲಿಮಿಟೆಡ್ ಇದೆ, ನಾವು ಟಾರ್ಗೆಟ್ ಇಲ್ಲ. ಆದರೆ ಅವರು ಎನ್ರೋಲ್ ಆಗಬೇಕು. ನಾವು ಅದೇನಾಗಿದೆ, ಇಲ್ಲಿವರೆಗೆ ನಮಗೆ ಎನ್ರೋಲ್ ಆಗಿರ್ತಕ್ಕಂಥವ್ರು 2,62,207 ಅವರಿಗೆ ಮುಕ್ತ ಅವಕಾಶ. ಯಾರ್ಯಾರು ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾರೆ, ಅವರು ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಮುಕ್ತ ಅವಕಾಶ ಇದೆ.